ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಲ್ಲ. ಹಿಂಗೆ ಮುಖ ತೊಳೆದು ರೆಡಿ ಆಗ್ತಿದ್ದೆ. ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಯೂಟ್ಯೂಬ್ ಬ್ಲಾಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಇತ್ತು. ಅದಕ್ಕೆ ರೆಡಿ ಹಾಕ್ಕೊಂಡೆ ನಾನು ಪರಿಚಯ ಮಾಡಿಕೊಡೋಣ ಅಂತ ಅಂದ್ಕೊಂಡೆ ನಿಮಗೆ. ಬನ್ನಿ ರೆಡಿ ಆಗೋಣ. ಇಗ್ನೋರ್ ಮಾಡಿ ಹಿಂದೆ ಇರೋ ಟೀನೆಲ್ಲ. ನಾನು ಕ್ಯಾಮ್ರಾ ಹೆಂಗಿಟ್ಟಿದ್ದೀನಿ ಅಂತ ನೋಡ್ತಾ ನೀವು ನಗಾಡ್ತೀರ. ಹಂಗದ. ಓಕೆ, ನನ್ನ ಹೆಸರು ಕೀರ್ತಿ. ನನ್ನ ಹೆಸರು ಬರೀ ಕೀರ್ತಿ ಅಂತ. ನಾನು ಎಲ್ಲದರಲ್ಲೂ ಕೀರ್ತಿರಾಮ್ ಅಂತ ಹಾಕಿದ್ದೀನಿ. ನಮ್ಮ ಅಪ್ಪನ ಹೆಸರು ನನಗೆ ನನ್ನ ಜೊತೆ ಇರಬೇಕು ಅಂತ ಆಸೆ. ಅದಕ್ಕೆ ನಾನು ಬಂದು ರೆಸಾರ್ಟಲ್ಲಿ ಕೆಲಸ ಮಾಡೋದು. ಯಾವ ರೆಸಾರ್ಟ್ ಅಂತ ಹೇಳ್ತೀನಿ ಇನ್ನೊಂದು ದಿನ. ಮತ್ತು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಗೈಸ್. ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋದ್ರಿಂದ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಏನಾದರೂ ತಪ್ಪಾದರೆ ಸಾರಿ. ವಾಯ್ಸು ಜೋರಾಗಿ ಬರ್ತಾಯಿಲ್ಲ ನನಗೆ ಮಾತಾಡಬೇಕು ಅಂತ. ಅದಕ್ಕೆ ಮೈಕ್ ಸಮೇತ ಹಾಕ್ಕೊಂಡಿದ್ದೀನಿ, ಕೇಳಿಸ್ಲಿ ಇವ್ರಿಗೆ ಅಂತ. ಫಸ್ಟ್ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೆ ಯೂಟ್ಯೂಬ್ ಬ್ಲಾಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಕ್ಯಾಮ್ರಾ ಹೊಡೆದೋಗ್ಬಿಡ್ತು ಗೈಸ್. ಅಂದರೆ ಕ್ಯಾಮ್ರಾ ಅಲ್ಲ, ಒಂದು ಕ್ಯಾಮ್ರಾ ಅಷ್ಟೆ. ಅಷ್ಟು ರಿಚ್ ಅಲ್ಲ ನಾವು. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗೈಸ್. ಇದು ಯಾರಾದರೂ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಬೇಕು, ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಅವ್ರಿಗೆ ಫೀಲ್ ಗೊತ್ತಾಗುತ್ತೆ ಅನಿಸುತ್ತೆ. ನನಗಂತೂ ಆಗ್ತಿಲ್ಲ, ಆದರೂ ಮಾಡ್ತೀನಿ. ಮತ್ತು ಇನ್ನೇನು ಹೇಳಬೇಕು, ನಂದು ಇವತ್ತಿಂದು ಏನೇನಿರುತ್ತೆ ದಿನ ಅದನ್ನ ನಿಮ್ಗೆ ತೋರಿಸ್ತೀನಿ. ಏನೇನು ಮಾಡ್ತೀವಿ ಗೆಸ್ಟ್ ಇರೋ ಟೈಮಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ವೀಡಿಯೋಸ್ ಮಾಡೋಕ್ಕಷ್ಟು ಆಗಿಲ್ಲ. ಸೊ ಅದಕ್ಕೆ ಇವತ್ತು ತೋರಿಸ್ತೀನಿ. ಈ ವಿಡಿಯೋ ಚೆನ್ನಾಗಿ ಬಂದಿದ್ರೆ ಮಾತ್ರ ಯೂಟ್ಯೂಬಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಹಾಕಲ್ಲ. ಶೈ ಹೀಗಾಗುತ್ತೆ. ಯಾರು ಏನು ಹೇಳ್ತಾರೋ ಅಂತ ಇದೆ, ಬಟ್ ಒಂದೊಂದ್ಸಲ ಅನಿಸುತ್ತೆ ಹೇಳೋರು ಹೇಳ್ತಾ ಇರ್ತಾರೆ, ನಾವು ಮಾಡೋದನ್ನ ಮಾಡ್ತಾ ಇರಬೇಕು ಅಂತ. ಅಲ್ವಾ ಗೈಸ್? ನೀವೇನು ಹೇಳ್ತೀರಾ? ಇಲ್ಲಿ ಕೂದಲೇ ಇಲ್ಲ ನನಗೆ. ನನ್ನ ವಾಯ್ಸ್ ಈ ವಿಡಿಯೋದಲ್ಲಿ ಸ್ವಲ್ಪ ಪಿನ್ನಲ್ಲೇ ಕೇಳಿಸುತ್ತೆ, ಮತ್ತೆ 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 ಜೋರಾಗಿ ಕೇಳಿಸುತ್ತೆ. ಏನು ಅನ್ಕೋಬಿಡಿ. ಹಾಂ, 7:15 ಹೋಗಬೇಕು ಅಂತ ಹೇಳಿರೋದಲ್ಲಿಗೆ ರೆಸ್ಟೋರೆಂಟ್ಗೆ. 7:30 ಆಗೋಯ್ತು ಅನಿಸುತ್ತೆ. ಹುಡುಗಿರಾಕೆ ಕೆಳಗಡೆ ಲಿಪ್ಸ್ಟಿಕ್ ಹಾಕಿ ಮೇಲೆಗೆ ಹಿಂಗೆ ಮಾಡ್ತಾರೆ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ನನಗಂತೂ ಗೊತ್ತಿಲ್ಲ. ಇಲ್ಲಿ ಡಾರ್ಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮೇಲೆ ಹಾಕೋದು. ಗೊತ್ತು ಹೆಂಗೆ ಅನಿಸ್ತಾ ಇದ್ದೀನಿ ಗಾಯ್ಸ್. ಒಂದೇ ಒಂದು ಸ್ಟಿಕ್ಕರ್ ಇದೆ ಖಾಲಿ. ಟೌನಿಗೆ ಹೋಗಿಲ್ಲ ಗೈಸ್, ಅಂದರೆ ಹೋಗಿ ಬಂದಿದ್ದೀನಿ, ಬಟ್ ನನಗೆ ಏನೋ ಬೇಕು ಅದಕ್ಕೆ ಹೋಗಬೇಕು ಅಂತ ನಾನು ಹೋಗಿಲ್ಲ. ಅಯ್ಯೋ, ಯಾರಾದರೂ ಬಂದುಬಿಡ್ತಾರಾ ಅಂತ ಭಯ ಆಗುತ್ತೆ. ಫಸ್ಟ್ ಎಲ್ಲ ನಗಾಡ್ಬಿಡ್ತಾರೆ ಅಂತಷ್ಟೇ.
ಮತ್ತು ನಿಮ್ಮ ಸಮಾಚಾರ ಹೇಳಿ. ಐಲೈನರ್ ಹಾಕೋಣ ಅಂತಿದ್ದೆ, ಬಟ್ 5 ನಿಮಿಷ ಒಂದು ಸಲ ಹಿಂಗೆ ಮಾಡ್ರೆ ಗೋವಿಂದ ತಲೆ ಬಚ್ಚ. ಎಷ್ಟೇ ರೆಡಿ ಆಗೋದು, ಒಂದು ಕ್ರೀಮ್ ಹಾಕಿ ಒಂದು ಲಿಪ್ಸ್ಟಿಕ್ ಹಾಕಿ ಆಗೋದಷ್ಟೆ. ಜುಟ್ಟು ಹಾಕೋಣ. ಸರ್ವಿಸ್ ಮಾಡೋಕ್ಕಿದೆ ಗೈಸ್ ಒಂದು 6 ಮೆಂಬರ್ಸ್ಗೆ. ಕೂದಲು ಬಿಟ್ಟರೆ ಸರಿಯಾಗಲ್ಲ, ಅದಕ್ಕೆ ಮಿರರ್ ನೋಡ್ಕೊಡ್ತೀನಿ ನಿಮಿಷ. ತುಂಬ ನಾನು ಅಕಸ್ಮಾತ್ ಈ ವಿಡಿಯೋನೇನಾದರೂ ಯೂಟ್ಯೂಬ್ಗೆ ಹಾಕಿದ್ರೆ ನಂಗೆ ಗೊತ್ತಿರೋ ನೋಡಿದೆ ಒಬ್ಬೊಬ್ಬರು ಖುಷಿ ಪಡ್ತಾರೆ, ಹೋ ಸ್ಟಾರ್ಟ್ ಮಾಡಿದ್ಲಲ್ಲ ಅಂತ. ಒಬ್ಬೊಬ್ಬರು ಗೊತ್ತಿರುತ್ತಲ್ಲ, ಇದೆಲ್ಲ ಬೇಕಾ ಅವಳಿಗೆ, ಬೇಕಿತ್ತು ಅವಳಿಗೆ ಅಂತ ಹೇಳ್ತಾರೆ ಥರ ಅಲ್ವಾ. ಅವರಂತೂ ಮಾಡಲ್ಲ ಗೈಸ್, ನಮ್ಮನ್ನೂ ಮಾಡೋಕ್ಕೆ ಬಿಡಲ್ಲ. ಮತ್ತು ನಿನ್ನೆ ಒಂದು ಅರ್ಥ ಆಯಿತು, ನಾವು ಯಾರನ್ನೇ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಬೇಡ, ಇದನ್ನ ಇನ್ಸ್ಟಾಗ್ರಾಮ್ ರೀಲ್ ಮಾಡ್ತೀನಿ ಅವಾಗ ನೋಡ್ಕೊಳ್ಳಿ. ನಾನು ಕ್ಯಾಮ್ರಾ ಕರೆಕ್ಟಾಗಿ ಇಟ್ಟಿಲ್ಲ, ಇಡೋಕ್ಕೆ ಏನೂ ಇರಲಿಲ್ಲ, ಅದಕ್ಕೆ ಗಾರ್ಬೇಜ್ ಕವರ್ನ ಕಟ್ಟಿಟ್ಟಿದ್ದೀನಿ. ಡ್ಯೂಟಿಗೆ ಸಾಕು ಈ ಥರ ರೆಡಿ ಆಗೋಲ್ವಾ. ನಾನು ನೆನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಸಾಂಗ್ ಇರೋದಕ್ಕೆ ಏನೋ ಗೊತ್ತಿಲ್ಲ, ಬ್ಲಾಕೇ ಮಾಡಿಬಿಟ್ರು. ಗೊತ್ತಿರಲಿಲ್ಲ ನನಗೆ ಆ ಥರ ಆಗುತ್ತೆ ಅಂತ. ಕಟ್ಸ್ತಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇಲ್ವೇನೋ ಗೊತ್ತಿಲ್ಲ. ಇವತ್ತೇನೇನು ಮಾಡ್ತೀನಿ ಅಂತ ತೋರಿಸ್ತೀನಿ, ಏನು ಅನ್ಕೋಬೇಡಿ. ಓಕೆ, ಹೋಗೋಣ. ಇನ್ನೇನು ಮಾಡಬೇಕು ಅನ್ನೇನಿಲ್ಲ. ಟೈಮ್ ಆಯಿತು ಗೈಸ್, ಬನ್ನಿ ಹೋಗೋಣ. ತೋರಿಸ್ತೀನಿ ನಿಮಗೆ ಇವತ್ತೇನೇನು ಮಾಡ್ತೀವಿ ಅಂತ. ಓಕೆ, ಇದು ಚೆನ್ನಾಗಿದ್ದರೆ ಮಾತ್ರ ಅಪ್ಲೋಡ್ ಮಾಡ್ತೀನಿ ಗೈಸ್, ಇಲ್ಲಾಂದರೆ ಇಲ್ಲ. ಯಾಕಂದರೆ ಇದು ಫಸ್ಟ್ ವೀಡಿಯೋ ಒಂಥರ ಬಂದಿರುತ್ತೆ. ಓಕೆ, ಇರಲಿ. ಸ್ಟಾರ್ಟ್ ಮಾಡೋತ್ತಿಗೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ. ಬರೋಣ, ಹೋಗೋಣ ಬನ್ನಿ. ಈಗ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀನಿ, ಯಾರೂ ಬಂದಿಲ್ಲ ಅಂತ ಅನಿಸುತ್ತೆ. ನಾವು ಹೋಗಿ ಒಂದು ಗ್ಲಾಸ್ ಬಿಸಿನೀರು ಕೊಟ್ಟು ಬರೋಣ. ಇದೇ ನಮ್ಮ ರೆಸ್ಟೋರೆಂಟು. ಇವಾಗ ಗೆಸ್ಟ್ ಬರ್ತಾರೆ, ಇವಾಗಲ್ಲ ಒಂದು 8:30 ಅಷ್ಟೊತ್ತಿಗೆ ಬರ್ತಾರೆ ಗೆಸ್ಟು ಬ್ರೇಕ್ಫಾಸ್ಟ್ಗೆ. ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡಬೇಕು. ಇವಾಗಿನ್ನ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ಗೆಸ್ಟಿದು ಬ್ರೇಕ್ಫಾಸ್ಟ್ ಕೊಟ್ಟು ಕಾಫಿ ಕುಡಿತಾ ಇದ್ದೀನಿ ಗೈಸ್. ಇಷ್ಟೊತ್ತು ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ಒಳ್ಳೆ ನಿದ್ದೆ ಮಾಡಿ ಎದ್ದೆ ಗೈಸ್. ಇವಾಗ ಫ್ರೆಶ್ ಅಪ್ ಆಗಿ, ಗೆಸ್ಟ್ ಏನು ಚೆಕ್ಔಟ್ ಆಗಿಲ್ಲ, ನೋಡಬೇಕು. ಅವ್ರನ್ನ ಚೆಕ್ಔಟ್ ಮಾಡಿ ಮತ್ತೆ ಸಿಗ್ತೀನಿ, ಬಾಯ್. ಇವತ್ತು ವ್ಲಾಗ್ ಮಾಡಿದೆ, ಬಟ್ ಅದೆಷ್ಟು ಸರಿ ಬಂದಿದೆ, ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ. ಫಸ್ಟ್ ವ್ಲಾಗ್
ಇರೋದ್ರಿಂದ ಪೋಸ್ಟ್ ಮಾಡ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ, ಚೆನ್ನಾಗಿ ಬಂದಿದೆಯೋ ಇಲ್ವೋ ಅಂತ. ಆದರೂ ಎಡಿಟ್ ಮಾಡಿ ನೋಡ್ತೀನಿ, ಚೆನ್ನಾಗಿ ಬಂದಿದ್ದರೆ ಪೋಸ್ಟ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಅಷ್ಟೇ ಗೈಸ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಬಾಯ್.